ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಹೆಂಗಿತ್ತು, ನಿಮಗೆ ಯಾರ ಫ್ಯಾಮಿಲಿ ಇಷ್ಟ ಆಯಿತು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ನನ್ನ ಒಪಿನಿಯನ್ ಏನಿದೆ ಅದನ್ನು ನಾನು ಹಾನೆಸ್ಟ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಗುರು, ನೆನ್ನೆ ಎಪಿಸೋಡ್ ಮಾತ್ರ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು ಗುರು. ಪರ್ಸ್ನಲಿ ಫಸ್ಟ್ ಟೈಮು ಎಡಿಟರ್ ಇಷ್ಟ ಆದ ಗುರು. ಈ ಸೀಸನ್ನಲ್ಲಿ ನೆನ್ನೆ ಒಂದೇ ದಿನ ಗುರು ಎಡಿಟರ್ ಇಷ್ಟ ಆಗಿದ್ದು. ಯಾಕೆ ಅಂತಂದರೆ ಒಂದೇ ಒಂದು ರೀಸನ್ಗೋಸ್ಕರ, ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಸ್ ಹಾಕ್ದ ಗುರು. ಇವತ್ತು ಮಾತ್ರ ಎಲ್ಲ ಫ್ಯಾಮಿಲೀಸು ಬಂದಾಗ ಸಾಂಗ್ಸು ಏನು ಕುಡ್ದಿದ್ದ ಗೊತ್ತಿಲ್ಲ, ನಿಜವಾಗ್ಲೂ ಎಡಿಟರು ಸಖತ್ತಾಗಿ ಹಾಕ್ದ ಗುರು. ಸೂಪರ್ ಆಗಿತ್ತು, ಹಾಡುಗಳು ಮಾತ್ರ ಒಳ್ಳೆ ಫೀಲ್ ಇತ್ತು, ಎಮೋಷ್ನಲ್ ಇತ್ತು, ಸಖತ್ತಾಗಿತ್ತು ಅಂತ ನನಗನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು ಒಂದು ಕಮೆಂಟನ್ನು ಬರೀರಿ. ಇನ್ನು ಎಪಿಸೋಡ್ ವಿಚಾರಕ್ಕೆ ಬರೋದಾದರೆ, ಎಪಿಸೋಡ್ ಮಾತ್ರ ಚೆನ್ನಾಗಿತ್ತು. ಅದರಲ್ಲೂ ಧನು ಅವರು ಫ್ಯಾಮಿಲಿ ಬಂದಾಗ ಸಖತ್ತಾಗಿ ಎಮೋಷ್ನಲ್ ಆಗಿದ್ರು. ಅವ್ರ ಅಮ್ಮ ಕೂಡ ಅಷ್ಟೇ ಸಖತ್ತಾಗಿ ಆಕ್ಟಿವ್ ಆಗಿ ಎಲ್ಲರ ಜೊತೆನೂ ಮಾತಾಡಿದ್ರು. ಅದ್ರ ಜೊತೆಗೆ ಧನುನ ಬಿಟ್ಟರೆ ನಿಮ್ಗೆ ಯಾರು ಇಷ್ಟ ಅಂತಂದರೆ ಗಿಲ್ಲಿನ ಹೇಳ್ತಾರೆ. ಗಿಲ್ಲಿ ಕಾಮಿಡಿ ಅಂದರೆ ಇಷ್ಟ, ನಾನು ಗಿಲ್ಲಿಗೆ ಓಟ್ ಆಗ್ತಾ ಇದ್ದೆ ಅಂತ ಹೇಳ್ತಾರೆ. ನನಗೊಂದು ಅರ್ಥ ಆಗ್ತಾ ಇಲ್ಲ ಗುರು, ಇದೇನು ಫ್ಯಾಮಿಲಿ ವೀಕಾ ಇಲ್ಲ ಅಂತಂದರೆ ಗಿಲ್ಲಿ ಫ್ಯಾನ್ಸ್ ಮೀಟಾ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಬಂದು ಫ್ಯಾಮಿಲಿ ಎಲ್ಲ ಈ IPL ಬಂದರೆ ಆರ್ ಸಿ ಬಿ ಹೆಂಗೆ ಕ್ರೇಜ್ ಇರುತ್ತೋ, ಬಂದ ಫ್ಯಾಮಿಲಿ ಎಲ್ಲನೂ ಗಿಲ್ಲಿ ಗಿಲ್ಲಿ ಅಂತೆಲ್ಲ ಗಿಲ್ಲಿ. ಸಖತ್ ಗುರು, ನಿಜವಾಗ್ಲು ಏನು ಸೂಪರ್ ಅಂತ ಹೇಳ್ಬೋದು. ಇನ್ನೇನು ಹೇಳೋಕ್ಕಾಗುತ್ತೆ ಗುರು, ಸೂಪರ್ ಅಂತ ಹೇಳ್ಬೋದು. ಸಖತ್ತಾಗಿ ಆಟ ಆಡಿದ್ದಾನೆ, ಡಿಸರ್ವ್ ಅಂತ ಹೇಳ್ಬೋದು ಗಿಲ್ಲಿ ಇದಕ್ಕೆ. ಒಟ್ಟಲ್ಲಿ ಎಲ್ಲ ಇದಾದ್ಮೇಲೆ ಒಂದು ಕ್ಯಾಪ್ಟನ್ಸಿ ಇದಕ್ಕೆ ಆಯ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ರಾಶಿಕಾ ಫ್ಯಾಮಿಲಿ ಬಂದ್ಬಿಟ್ಟು ಸೂರಜ್ ಅವರನ್ನು ಆಯ್ಕೆ ಮಾಡ್ತಾರೆ. ಅಗೇನ್ ಸೂರಜ್ ಫ್ಯಾಮಿಲಿ ಬಂದು ಅಶ್ವಿನಿ ಅವರನ್ನು ಆಯ್ಕೆ ಮಾಡ್ತಾರೆ. ಧನು ಅವರ ಅಮ್ಮ ಬಂದು ಗಿಲ್ಲಿನ ಆಯ್ಕೆ ಮಾಡ್ತಾರೆ. ಇಲ್ಲಿ ಒಂದು ಪ್ಯಾಟರ್ನ್ ಹೋಗ್ತಾ ಇತ್ತು, ಯಾರು ಕ್ಯಾಪ್ಟನ್ ಆಗಿಲ್ವೋ ಅವರನ್ನು ಆಯ್ಕೆ ಮಾಡ್ತಾ ಇದ್ರು. ಹೋಗ್ತಾ 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 ನೆಕ್ಸ್ಟು ಚೇಂಜ್ ಆಗೋ ಚಾನ್ಸಸ್ಸು ಇದೆ. ಈ 3 ಜನದಲ್ಲಿ ಇನ್ನೂ ಆ್ಯಡ್ ಆಗ್ತಾರೆ. ಇನ್ನೂ ಧ್ರುವಂತ್ ಇದ್ದಾರೆ, ರಕ್ಷಿತಾ ಇದ್ದಾರೆ, ಎಲ್ಲ ಬರ್ತಾರೆ, ಆ್ಯಡ್ ಆಗ್ತಾರೆ. ನಿಮ್ಗೆ ಯಾರು ಕ್ಯಾಪ್ಟನ್ ಆಗಬೇಕು ಈ ವೀಕು ಅಂತ ನಿಮ್ಗೆ ಅನಿಸ್ತಾ ಇದೆ, ಒಂದು ಕಮೆಂಟನ್ನು ಬರೀರಿ. ಅದೆಲ್ಲ ಆದಮೇಲೆ ಎಲ್ಲ ಫ್ಯಾಮಿಲಿ ಬೀಳ್ಕೊಟ್ಟು ಧನುಷ್ ಅವರ ವೈಫು ಎಂಟ್ರಿ ಆಗ್ತಾರೆ ಗುರು. ನಿಜವಾಗ್ಲೂ ಸಖತ್ತು ಸರ್ಪ್ರೈಸ್ ಅಂತಂದರೆ ಇದೆ ಗುರು. ಸಕ್ಕತ್ತಾಗಿ ಒಂದು ಫೀಲ್ ಅಂತೂ ಇತ್ತು. ಕ್ಯಾಂಡಲ್ ಲೈಟ್ ಡಿನ್ನರು ಒಂದು ಸಖತ್ತಾಗಿ ಒಂದು ಆ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಆ ಮ್ಯೂಸಿಕ್ ಆಗಿರ್ಬೋದು, ಒಳ್ಳೆ ಫೀಲ್ ಕೊಡ್ತಾ ಇತ್ತು ಗುರು. ಸಖತ್ತಾಗಿತ್ತು ನಿಜವಾಗ್ಲೂ, ಟೂ ಗುಡ್ ಅಂತ ಹೇಳ್ಬೋದು. ಧನು ಪಾಪ ತುಂಬ ಫೀಲ್ ಆಗಿಬಿಟ್ಟಿದ್ರು, ಬಿಗ್ ಬಾಸು ಈ ಥರ ವೈಫ್ನ ಕಳಿಸ್ಬಿಟ್ಟಿದ್ರು ಅಂತ. ಬಟ್ ಆದರೆ ಒಳ್ಳೆ ಸರ್ಪ್ರೈಸನ್ನು ಕೊಟ್ಟರು. ಸಖತ್ತಾಗಿತ್ತು ಗುರು, ನಿಜವಾಗ್ಲೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಎಲ್ಲ ಆದಮೇಲೆ ಎಲ್ಲ ಫ್ಯಾಮಿಲೀಸು ಹೋಗುತ್ತೆ, ಎಂಡ್ ಆಗುತ್ತೆ. ಮಾರನೇ ದಿನ ಬಂದಾಗ ರಕ್ಷಿತಾ ಫ್ಯಾಮಿಲಿ ಎಂಟ್ರಿ ಆಗುತ್ತೆ ಗುರು. ರಕ್ಷಿತಾ ಅವ್ರ ಅಮ್ಮ ಮಾತ್ರ ಸೂಪರ್ ಅಂತ ಹೇಳ್ಬೋದು ಗುರು. ಸಖತ್ ಕ್ಯೂಟಾಗಿ ಮನಸ್ಸಲ್ಲಿ ಏನು ಇಟ್ಕೊಳ್ದೆ ಅವ್ರು ನಗಿತಾ ಇದ್ದಿದ್ವಿ, ಆ ಮುಗ್ಧತೆ ನೋಡಿದ್ರೇ ಗೊತ್ತಾಗುತ್ತೆ. ನಿಷ್ಕಲ್ಮಶವಾದ ಮನಸ್ಸು ಅಂತ ಅಂದ್ಬಿಟ್ಟು ಎಲ್ಲರ ಹತ್ರನೂ ಹೋಗ್ತಾರೆ, ಎಲ್ಲರ ಹತ್ರನೂ ಮಾತಾಡ್ತಾರೆ. ಅದ್ರ ಜೊತೆಗೆ ಎಲ್ಲರಿಗೂ ಹಿಂಟನ್ನು ಕೊಡ್ತಾರೆ ಗುರು. ಬೇರೆ ಫ್ಯಾಮಿಲಿ ಬಂದು ಅವ್ರ ಮಕ್ಕಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ರು, ನೀನು ಹಿಂಗೆ ಆಡ್ತಾ ಇದೀಯಾ, ಹಿಂಗಿಲ್ಲ, ಹಿಂಗೆ ರೆಡಿ ಆಗಬೇಕು ಅಂತ. ಬಟ್ಟು ರಕ್ಷಿತಾ ಅವ್ರ ಅಮ್ಮ ಮಾತ್ರ ಎಲ್ಲರ ಹತ್ರನೂ, ಸ್ಪಂದನ ಹತ್ರ ಹೋಗ್ತಾರೆ, ನೀನು ಇನ್ನೂ ಸ್ಟ್ರಾಂಗಾಗಿ ಆಡಬೇಕು ಅಂತಾರೆ. ಮಾಳು ಹತ್ರ ಹೋಗ್ತಾರೆ, ಮಾಳು ನೀನು ಇನ್ನೂ ಚೆನ್ನಾಗಿ ಆಡಬೇಕು ಅಂತಾರೆ. ಎಲ್ಲರಿಗೂ ಒಂದೊಂದು ಸಜೆಷನ್. ರಾಶಿಕಾ ಹತ್ರ ಹೋಗ್ತಾರೆ, ರಾಶಿಕಾ ನೀನು ಟಾಸ್ಕ್ ಸಖತ್ತಾಗಿ ಆಡ್ತಾ ಇದೀಯಾ ಅಂತ ಹೇಳ್ತಾರೆ. ಎಲ್ಲರಿಗೂ ನಾನು ಫಸ್ಟ್ ಟೈಮ್ ಗುರು ಒಂದು ಫ್ಯಾಮಿಲಿ ಬಂದು ಎಲ್ಲರ ಬಗ್ಗೆ ಕೂಡ ಹೋಗಿ ಒಂದೊಂದು ಹಿಂಟನ್ನು ಕೊಟ್ಟು ಪಾಸಿಟಿವ್ ಆಗಿ ಲೈವಲ್ಲಿ ನೋಡಿದ್ರೆ ಇನ್ನೂ ಸಖತ್ತಾಗಿ ಎಲ್ಲರ ಬಗ್ಗೆನೂ ಮಾತಾಡ್ತಾ ಇದ್ರು, ಎಲ್ಲರಿಗೂ ಹಿಂಟನ್ನು ಕೊಡ್ತಾ ಇದ್ರು. ಟೂ ಗುಡ್ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ರಕ್ಷಿತಾ ಮತ್ತು ಅವರಮ್ಮ ಬಾಂಡಿಂಗು ಸಖತ್ತಾಗಿತ್ತು ಗುರು. ಒಂಥರ ಹಾರ್ಟ್ ಟಚಿಂಗ್ ಆಗಿತ್ತು. ಅವರಿಬ್ಬರು ಬಂದು ಹತ್ಕೊಂಡಾಗ ಒಂದು ಫೀಲ್ ಎಂಥವ್ರಿಗೆ ಆಗಲಿ ಒಂದು ಸಖತ್ತಾಗಿ ಎಮೋಷ್ನಲ್ ಅನ್ನೋದು ಬಂದೇ ಬರುತ್ತೆ ಗುರು. ಯಾಕೆ ಅಂತಂದರೆ ಯಾವತ್ತಾದ್ರೂ ಲೈಫಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾವು ಇಂಥ ಬಿಗ್ ಬಾಸ್ ಅನ್ನೋ ಸ್ಟೇಜ್ಗೆ ಹೋಗ್ತೀವಿ, ನಾವು ಒಂದಿನ ಅಲ್ಲಿ ಇರ್ತೀನಿ ಅಂತ. ಅವ್ರ ಅಮ್ಮನೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ರಕ್ಷಿತಾ ನಾನು ಹೋಗಿ ಇಷ್ಟು ದಿನ ಇರ್ತೀನಿ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ಡೆಸ್ಟಿನಿ ಆ ಥರ ಬರೆದಿದೆ. ನಿಜವಾಗ್ಲೂ ಒಂದು ರಕ್ಷಿತಾ ಒಂದು ಟ್ರೂ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಗೇಮ್ ಬಗ್ಗೆ ಇನ್ಸ್ಪಿರೇಷನ್ ಅಂತ ನಾನು ಹೇಳ್ತಾ ಇಲ್ಲ ಗುರು. ನನ್ನ ಕೈಯಲ್ಲಿ ಏನೂ ಆಗಲ್ಲ, ನಾನು ಮುಂದೆ ಎಲ್ಲೂ ಬರೋಕ್ಕಾಗಲ್ಲ, ನನ್ನ ಜೀವನ ಇಷ್ಟೇ, ನನ್ನ ಲೈಫ್ ಇಷ್ಟೇ ಅಂತ ಹೇಳೋರಿಗೆ ರಕ್ಷಿತಾನೇ ಒಂದು ಎಕ್ಸಾಂಪಲ್. ಯಾರಿಗೆ ಯಾವ ರೀತಿ ಒಂದು ಆಪರ್ಚುನಿಟಿ ಬರುತ್ತೆ ಗೊತ್ತಿಲ್ಲ, ಯಾರು ಯಾವ ರೀತಿ ಮೇಲೆ ಬರ್ತಾರೆ ಅಂತ ಗೊತ್ತಿಲ್ಲ.
ಬಟ್ ನೋಡಿ, ಎಲ್ಲರಿಗೂ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ ಗುರು. ಅದಕ್ಕೆ ಎಕ್ಸಾಂಪಲ್ಲು ರಕ್ಷಿತಾನೇ. ಇದೇ ರಕ್ಷಿತಾನೇ ಆಚೆ ಬಂದಮೇಲೆ ಕೇಳಿ, ನೀವು ಯಾವತ್ತಾದ್ರೂ ಬಿಗ್ ಬಾಸ್ ಹೋಗ್ತೀವಿ, ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಿತ್ತ ಅಂತಂದ್ರೆ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ. ಅದೇ ಡೆಸ್ಟಿನಿ ಅನ್ನೋದು. ಎಲ್ಲಿಗೆ ಹೋಗಿ ಎಲ್ಲಿ ಕರ್ಕೊಂಬಂದ್ಬಿಟ್ಟಿದೆ ನೋಡಿ. ನಿಜವಾಗ್ಲೂ ಸಖತ್ತಾಗಿತ್ತು ಗುರು ಅವರಿಬ್ಬರು ಬಾಂಡಿಂಗ್ ಮಾತ್ರ. ಅದೆಲ್ಲ ಆದಮೇಲೆ ಅವರು ತಾಯಿ ಮಾತ್ರ ನ್ಯಾಚುರಲ್ ಆಗಿದ್ರು ಗುರು. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ, ಓವರ್ ಇದು ರಿಯಾಕ್ಟ್ ಆಗದೆ ಆ ತಲೆ ಬಾಚ್ಕೊಂಡು ಆ ಸ್ನಾನ ಮಾಡು ಅನ್ನೋದು ಎಲ್ಲ ನ್ಯಾಚುರಲ್ ಥಿಂಗ್ ಆಗಿತ್ತು. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದರೆ, ಜಾಸ್ತಿ ಕಂಟೆಂಟನ್ನು ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ ಅವರಮ್ಮ. ಬಿಕಾಸ್ ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು, ಅದರಿಂದ ಜಾಸ್ತಿ ಕಂಟೆಂಟನ್ನು ಕ್ರಿಯೇಟ್ ಮಾಡೋಕ್ಕಾಗಿಲ್ಲ. ರಕ್ಷಿತಾಗೂ ಸಕ್ಕತ್ತಾಗಿ ಹಿಂಟ್ಸನ್ನು ಕೊಟ್ಟರು. ಗೇಮ್ ಸಕ್ಕತ್ತಾಗಿ ಆಡ್ತಾ ಇದೆಯಾ, ಚೆನ್ನಾಗಿ ಆಡ್ತಾ ಇದೆಯಾ, ಹಿಂಗೆ ಆಡು, ಬಟ್ ಮಾತಾಡಬೇಕಾದ್ರೆ ನಿನ್ನ ಎಕ್ಸ್ಪ್ರೆಷನ್ಸು, ನೀನು ಆ ಕಡೆ ಈ ಕಡೆ ಓಡಾಡೋದು ಇದನ್ನು ಕಡಿಮೆ ಮಾಡು ಅಂತ ಅಂದ್ಬಿಟ್ಟು ಸಕ್ಕತ್ತಾಗಿ ಹಿಂಟನ್ನು ಕೊಟ್ಟರು. ಬಟ್ ರಕ್ಷಿತಾ ತಗೋಬೇಕಿದ್ದನ್ನು, ತಗೊಂಡು ಚೇಂಜ್ ಆಗಬೇಕು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಧ್ರುವಂತ್ ಬರ್ತಾರೆ, ರಕ್ಷಿತಾ ಅವರಮ್ಮ ಹತ್ರ ಸಾರಿ ಕೇಳ್ತಾರೆ. ಗುರು, ಆಚೆ ಎಲ್ಲರೂ ಕಿತ್ತಾಡ್ಬೋದು ಅಷ್ಟೇ, ನಾನು ರಕ್ಷಿತಾ ಫ್ಯಾನು, ನಾನು ಧ್ರುವಂತ್ ಫ್ಯಾನು, ನಾನು ಗಿಲ್ಲಿ ಫ್ಯಾನು, ನಾನು ಅಶ್ವಿನಿ ಫ್ಯಾನು ಅಂತ ನಾವು ಕಿತ್ತಾಡ್ಕೊಂಡು ಹಿಂಗೆ ಇರಬೇಕು ಅಷ್ಟೇ. ಆಚೆ ಬಂದಮೇಲೆ ಅವರವರೆಲ್ಲ ಒಂದೇ ಗುರು. ಗೇಮನ್ನು ಗೇಮಾಗಿ ತಗೊಂಡು ನೋಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ಕೊನೆಗೆ ಈಚೆ ಬಂದಮೇಲೆ ಏನು ಮಾಡೋಕ್ಕಾಗಲ್ಲ, ಅವ್ರವ್ರು ಹೊಂದಿರ್ತಾರೆ. ಇಲ್ಲಿ ಪಾಪ ಕಿತ್ತಾಡಿರೋ ಫ್ಯಾನ್ಸ್ ಮಾತ್ರ ಏನಾಗ್ತಾರೆ ನಿಮಗೆ ಗೊತ್ತಿರಬೇಕು ಗುರು, ಅಲ್ವಾ? ಸಕ್ಕದಾಗಿ ಕ್ಯೂಟ್ ಆಗಿತ್ತು. ಮತ್ತು ಬಾಂಗ್ಡಾ ಫಿಶ್ ಕಳಿಸ್ತಾರೆ, ಬಂಗಡೆ ಅಂತ ಅಂದ್ಬಿಟ್ಟು ಅದೊಂದು ವ್ಲಾಗನ್ನು ಮಾಡಿಸ್ತಾರೆ. ಅದು ಒಂದು ನಿಜವಾಗ್ಲೂ ರಿಯಲಿ, ಯಾಕಂತಂದರೆ ಒಂದು ಕ್ಯಾಮ್ರಾ ಇಟ್ಕೊಂಡು ಓಡಾಡೋರು ತುಂಬ ಮಿಸ್ ಮಾಡ್ಕೊತಾ ಇರ್ತಾರೆ. ಅದು ಒಂದು ಫೀಲು ಸಕ್ಕದಾಗಿತ್ತು ಗುರು. ನಿಜವಾಗ್ಲೂ ರಕ್ಷಿತಾ ಫ್ಯಾಮಿಲಿ ಅವ್ರು ಬಂದು ಇದು ಮಾಡಿದ್ದಾಗಿರ್ಬೋದು, ಆ ರಘು ಅವ್ರ ಜೊತೆ ಮಾತಾಡಿದ್ದಾಗಿರ್ಬೋದು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾ ಇದೆಯಾ ಅಂತ ಧನು ಹತ್ರ ಮಾತಾಡಿದ್ದಾಗಿರ್ಬೋದು, ಕ್ಯೂಟಾಗಿ ಎಲ್ಲನೂ ಅಷ್ಟೇ ಸಕ್ಕದಾಗಿತ್ತು. ಅಶ್ವಿನಿ ಅವ್ರ ಹತ್ರ ಮಾತಾಡಿದ್ದಾಗಿರ್ಬೋದು, ಸೂಪರ್ ಅಂತ ಹೇಳ್ಬೋದು. ಧನು ಅವರಮ್ಮ ಯಾರು ರಕ್ಷಿತಾ ಅವರಮ್ಮ ನ್ಯಾಚುರಲ್ ಆಗಿ ಸಖತ್ತಾಗಿ ಇದು ಮಾಡಿದ್ರು. ಅದೆಲ್ಲ ಆದಮೇಲೆ ನೆಕ್ಸ್ಟು ಅಶ್ವಿನಿ ಫ್ಯಾಮಿಲಿ ಬರುತ್ತೆ. ಅಶ್ವಿನಿ ಅವ್ರ ಮಗ ಬರ್ತಾರೆ ಗುರು. ಆ ಲೆಟ್ರು ಏನು ಮಿಸ್ ಆಗಿತ್ತು ಆ ಲೆಟ್ರಿಗೆ ಓದ್ತಾರೆ, ತುಂಬ ಎಮೋಷ್ನಲ್ ಆಗ್ತಾರೆ. ಎಂಥವ್ರಿಗೂ ಅಷ್ಟೇ ಸ್ವಲ್ಪ ಅದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಬಿಗ್ ಬಾಸು ಸ್ವಲ್ಪ ಮಾತಾಡ್ತಾರೆ ಗುರು. ಬಿಗ್ ಬಾಸ್ ಏನು ಗೊತ್ತಾ, ಈ ಸೀಸನ್ ನನಗೊಂದೇ ಒಂದು ಬೇಜಾರಾಗ್ತಾ ಇರೋದೇನು ಅಂತಂದರೆ, ಬಿಗ್ ಬಾಸ್ ಮಾತಾಡೋ ಪದಗಳು ಸಖತ್ತಾಗಿದೆ, ಬಟ್ ಆ ಬಿಗ್ ಬಾಸ್ ಆ ಎಮೋಷನಲ್ ಆಗಿ ಮಾತಾಡ್ತಾ ಇಲ್ಲ. ಒಂಥರ ರಗಡಾಗಿ ಇರೋ ಥರ ಕಾಣಿಸುತ್ತೆ. ನಿಜವಾಗ್ಲೂ ಆ ಫೀಲ್ ಬರ್ತಾ ಇಲ್ಲ ನನಗೆ. ಬಿಗ್ ಬಾಸ್ ಮಾತಾಡ್ತಾ ಇದ್ರು, ಎಲ್ಲ ಕಿವಿ ಕೂಡ ಹಾಕ್ಕೊಳ್ಳದೆ ನ್ಯಾಚುರಲ್ ಆಗಿ ಎಲ್ಲರ ಹತ್ರ ಮಾತಾಡ್ತಾ ಇದ್ರು, ಆ ಥರ ಇತ್ತು ಅಂತ ಅನ್ನಿಸ್ತು. ಬಟ್ ಅಶ್ವಿನಿ ಅವರ ಮಗ ಕೂಡ ಸಖತ್ತಾಗಿ ಇನ್ಪುಟ್ಸನ್ನು ಕೊಟ್ಟ, ಜಗಳ ಬಿಟ್ಬಿಡು ಅಂತ ಡೈರೆಕ್ಟಾಗೆ ಎಂಜಾಯ್ ಮಾಡು, ಇರೋಷ್ಟು ದಿನ ಎಂಜಾಯ್ ಮಾಡು, ತಿರುಗಿ ನೋಡಿದ್ರೆ ಎಲ್ಲ ಇರಬೇಕು, ಬರೀ ಜಗಳ ಒಂದೇ ಅಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಎಲ್ಲ ಇದನ್ನು ಇಂಟನ್ನು ಕೊಟ್ಟರು. ಅಶ್ವಿನಿ ಅವ್ರ ಗೇಮ್ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದೆಲ್ಲ ಆದಮೇಲೆ ಅಶ್ವಿನಿ ಅವ್ರ ಅಮ್ಮ ಬರ್ತಾರೆ ಗುರು. ಇಲ್ಲಿ ಎಪಿಸೋಡ್ ಅಂತ ಮೇಲೆ ಹೋಯ್ತು. ನಿಜವಾಗ್ಲೂ ಸಕ್ಕತ್ತಾಗಿತ್ತು. ನಿಜವಾಗ್ಲೂ ಬಂದು ಅಶ್ವಿನಿ ಅವ್ರ ಎಮೋಷನ್ ಆಗೋದಾಗಿರ್ಬೋದು, ಎಲ್ಲ ಓವರಾಲ್ ನೋಡಿದಾಗ ಸಕ್ಕತ್ತಾಗಿತ್ತು. ಅವ್ರು ಬಂದು ಅಶ್ವಿನಿ ಅವರ ಅಮ್ಮ ಬಂದು ಗಿಲ್ಲಿ ನಟರಾಜ ಅಂತ ಅವ್ರ ಜೊತೆ ಕಾಮಿಡಿ ಮಾಡೋದಾಗಿರ್ಬೋದು, ಸೂಪರ್ ಆಗಿತ್ತು. ಹೆಲಿಕಾಪ್ಟರ್ದಿಂದ ಬಂದೆ, HL ಬಂದು ಇಲ್ಲಿ ಲ್ಯಾಂಡ್ ಆದೆ ಅಂತ ಪಂಚ್ಗಳಾಕಿದ್ದಾಗಿರ್ಬೋದು, ಅತ್ತೆ ಮಗಳನ್ನ ಬಿಟ್ಬಿಟ್ಟಿದೀಯಲ್ಲ ಅಂತ ಕೇಳಿದ್ದಾಗಿರ್ಬೋದು, ಎಲ್ಲ ಸಖತ್ ಕ್ಯೂಟಾಗಿ ಅನ್ನಿಸ್ತು. ಎಲ್ಲ ಆದಮೇಲೆ ಎಲ್ಲ ಗಿಲ್ಲಿ ಅಂದರೆ ನನಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡೋರು. ನಿಜವಾಗ್ಲೂ ಗಿಲ್ಲಿಗೆ ಅದೇನೋ ಹೇಳ್ತಾರಲ್ಲ, PR ಬೇಕಾಗಿಲ್ಲ ಗುರು. ಫ್ಯಾಮಿಲಿ ಮೆಂಬರ್ಸು ಹೋದವ್ರೆ ಚೆನ್ನಾಗಿ ಹೈಪ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ, ಅಲ್ವಾ? ಆಚೆ ಕಡೆ PR ಅಷ್ಟು ಹೈಪ್ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ, ಒಳಗಡೆ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಸಖತ್ತು ಹೈಪ್. ಗಿಲ್ಲಿಗೆ ಮಾತ್ರ ಸಕ್ಕತ್ತಾಗಿತ್ತು. ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು. ಅಶ್ವಿನಿ ಅವ್ರ ಅಮ್ಮ ನಿಜವಾಗ್ಲೂ ನ್ಯಾಚುರಲ್ ಆಗಿ ಪಂಚಸ್ ಹಾಕ್ಕೊಂಡು, ಯಾಕೆ ಜಗಳ ಆಡ್ತೀರಾ, ಜಗಳ ಆಡಬೇಡಿ ಅಂತ ಅಂದ್ಬಿಟ್ಟು ಸಖತ್ ಎಲ್ಲೋದ್ರೂ ಗಿಲ್ಲಿನ ಬಿಡ್ತಾ ಇಲ್ಲ, ಗಿಲ್ಲಿನ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು ಅಂತ ನನಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಶ್ವಿನಿ ಅವ್ರ ಫ್ಯಾಮಿಲಿ ಬಗ್ಗೆ ಅಂತ ಕಮೆಂಟ್ ಮಾಡಿ. ಕೊನೆಯದಾಗಿ ಧ್ರುವ ಅವರ ಫ್ಯಾಮಿಲಿ ಅವರು ವಿಡಿಯೋ ತೋರಿಸ್ತಾರೆ, ಅವ್ರ ಅಪ್ಪ ಅವರಮ್ಮ ವಿಡಿಯೋ ತೋರಿಸ್ಬಿಟ್ಟು ನಾವು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಕೊನೆಯದಾಗಿ ಬಿಗ್ ಬಾಸು ಕನ್ಫೆಷನ್ ರೂಮ್ಗೆ ಕರೆಸ್ಬಿಟ್ಟು ಒಂದು ಆಲ್ಬಮನ್ನು, ತಮ್ಮನ ಮದುವೆ ಆಲ್ಬಮನ್ನು ಕೊಟ್ಟು ಅಲ್ಲಿ ಹೇಳ್ತಾರೆ ಅವ್ರು ಬರೋಕ್ಕಾಗಲಿಲ್ಲ, ಅದಕ್ಕೆ ಈ ಆಲ್ಬಮನ್ನು ಕಳಿಸಿದ್ದೀನಿ, ಇದನ್ನ ನೋಡಿ ಎಂಜಾಯ್ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಾನೆ. ಧ್ರುವ ತುಂಬ ಎಮೋಷ್ನಲ್ ಆಗ್ತಾರೆ. ನಿಜವಾಗ್ಲೂ ಬೇಜಾರಾಗುತ್ತೆ, ಬಟ್ ಆದರೆ ಕಳಿಸ್ತಾರೆ ಗುರು. ಅವ್ರ ಫ್ಯಾಮಿಲಿ ಫುಲ್ ಕಳಿಸ್ತಾರೆ.
ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ರಿಸೆಪ್ಷನ್ ಇದೆ, ಎಲ್ಲ ಬಂದ್ಬಿಡಿ, ನಾನು ಬರ್ತೀನಿ ರಿಸೆಪ್ಷನ್ಗೆ. ಹೋಗಿ ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿ ಬರೋಣ. ಏನು ಮಾಡೋಕ್ಕಾಗಲ್ಲ, ಫ್ಯಾಮಿಲಿ ವೀಕು, ಎಂಜಾಯ್ ಮಾಡಿ ಅಷ್ಟೇ. ರಿಸೆಪ್ಷನ್ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು. ಅದ್ರ ಜೊತೆಗೆ ರಕ್ಷಿತಾ ಸಿಸ್ಟರ್ ಕೂಡ ಕಾಣಿಸ್ತಾರೆ ಇವತ್ತು, ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಏನು ಅನ್ನಿಸ್ತು? ಯಾರು ಫ್ಯಾಮಿಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ? ನೆನ್ನೆ ಎಪಿಸೋಡ್ ಹೆಂಗಿತ್ತು? ಯಾರು ಕ್ಯೂಟ್ ಅನಿಸಿದ್ರು? ಯಾರು ಸಕ್ಕದಾಗಿ ಮಾತಾಡಿದ್ರು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.